ಅಂತಿಮ ಕಾರ್ಯ ಮುಗಿದ ನಂತರ ಅತ್ತೀರ ಹೇಳ್ರಿ ಹಿಂಗೆ ಇಷ್ಟತನ ಅಂತ ಕುಂದಿರ್ತೀರಿ. ಎದ್ದು ಅಚ್ಚರಿ ನೀ ಜಳಕ ಮಾಡ್ಕೊಂಬಂದು ಕುತ್ಕರ್ರಿ, ಸ್ವಲ್ಪ ಸಮಾಧಾನರ ಆಕತಿ. ಏನು ಜಳಕ ಮಾಡಿದ್ರಿ, ಏನು ಬರೋದೈತೆ ಬಿಡ ಯವ ಹೋಗ್ಲತ್ಲಾಗ, ಏನು ಮೈಗತಿಗೆ ಅಂತ ಬಂದಿರೋದಲ್ಲ. ಹಂಗೆ ಅನ್ಕಂತ ಕುತ್ಕೊಂಡ್ರೆ ಹೆಂಗೆ ಅಲ್ಲಲ್ತಕ್ಕ, ಮಾಡೋ ಪದ್ಧತಿ ಮಾಡ್ಬೇಕಲ್ವ. ಮತ್ತೆಲ್ಲ ಮುಗಿಸ್ ಬಂದ್ಮ್ಯಾಗ ಜಳಕ ಮಾಡಿದ್ರೆ ಒಟ್ಟು ಮನೆಗೆ ಸಮಾಧಾನ ಇರ್ತೈತಿ, ಶಾಂತಿ ಇರ್ತೈತಿ. ಅದಕ್ಕೆ ಮಾಡನ್ನಕತ್ತಾಳಕ್ಕೆ ನಿಮ್ಮ ಸೊಸಿ. ಹೇಳು ಮಾಡ್ಬಾ ಅಂದಂಗಾಕಿ. ಮತ್ತು ಆಶಾಗ ನೀರು ಪಾರ ಕೊಟ್ಟಿರಿ ಇಲ್ಲ? ಆಗೈತ್ರಿ. ಯಾವುದೋ ಒಂದು ಅಮ್ಮರು ಬಂದಿದ್ರು, ಬಂದು ಅವರಿಗೆ ಜಳಕ ಪಾಕ ಎಲ್ಲ ಮಾಡಿಸಿ ಅವರ ಒಟ್ಟು ಊಟಕ್ಕೆ ಪಾಠಕ್ಕೆ ಎಲ್ಲ ಕೊಟ್ರು. ಅದೇನು ಊಟ ಉಣ್ಲಿಲ್ಲ ಬಿಡ್ರಿ, ಅವ್ರೇನು ಎಲ್ಲ ಹಂಗೆ ಒಳಗೆ ಕಳಿಸಿದ್ರು. ಏನೊಂದು ಗುಟಕ್ಕೆ ನೀರು ಒಂದು ಕುಡ್ದಾರ ನೋಡ್ರಿ ಅಷ್ಟೇ ಅವರು. ಹೌದೇನವ, ನಾವು ಹೋಗಂಗಿಲ್ಲವ, ಮತ್ತು ಇಂಥ ಟೈಮ್ನಾಗ ಮತ್ತು ಹೋಗಬಾರ್ದು ನಮ್ಮ ಅಂತಾರಲ್ಲ. ಹಾಗಾಗಿ ಮತ್ತು ಅಜ್ಜಿ ಏನೋ ಹೇಳಿಬಿಡ್ರಿ, ಏನಾರು ಕೊಡೋದು ಮಾಡೋದಿತ್ತು ಅಂದ್ರೆ. ಮತ್ತು ಹೆಂಗೆ ಅವ್ರಿಗೆ ನಡಿತೈತಿ, ಲೋಬಾನ ಹಾಕಮಟನ ಒಟ್ಟು ಅವರ ಇದು ಮಾಡ್ಕೆಲ್ಲ ಏನೋ ಅನ್ನಲಿ ಸುಮ್ಮನೆ. ನನ್ನ ಮಗಳ ಹಣೆ ಬರೋಣ ಸುಮಾರೈತಿ. ನನ್ನ ಮಗಳಿಗೆ ಆಗಿದ್ದಂಥ ಪರಿಸ್ಥಿತಿ ಯಾರಿಗೆ ಆಗ್ಬಾರ್ದವ. ಮತ್ತು ಸಣ್ಣ ವಯಸ್ಸಕ್ಕೆ ಹಿಂಗಾಗ್ಬಿಟ್ರೆ ಗತಿ ಏನು ಅಂತ. ಆಕೆ ಮುಂದಿನ ಜೀವನ ಹೆಂಗೆ ನನಗೆ ಅದ ಚಿಂತೆ ಎತ್ಬಿಡತ್ತೇವ ಇವ. ಹೌದು ಅಲ್ಲಲ್ತಕ್ಕ, ನೆನೆಸಿಗಂದ್ರೆ ನನಗೂ ಬೇಜಾರಾಕತಿ. ನಾನು ಬರ್ತಿದ್ದು ಬಿಡ, ಇಲ್ಲೇ ಇದ್ದಿದ್ದೆ ಅಂದ್ರೆ ನಾವು ಊರಾಗ ಇದ್ದಿಲ್ಲ. ನಾ ಬಂದ ಮೇಲೆ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಸ್ಕೊಂಡ್ರೆ ಹೋಗೋಣ ಅಂತಂದು ಬಂದೆ. ಆದ್ರೆ ಬೇರೆ ಮತ್ತು ಹಿಂಡು ಕುಳು ಅಂತ ತರ್ಬೇಕಲ್ವ, ಹಂಗೆ ಬಿಡಕ್ಕೆ ಬರ್ತೈತಿ ಏನು ಓಣ್ ಬಾಗಿಲ್ದಾಗ. ಅದನ್ನೆಲ್ಲ ಯಾವ ಥರಕ್ಕೆ ಹೋಗಿದ್ರಲ್ಲಿ, ತಿನ್ನೋರ ಯಾರು ಅದಾರ? ಇದೇ ಸಂಕಟನ ಹೊಟ್ಟೆ ತುಂಬ್ಕೊಂಬಿಟ್ಟೈತವ, ಏನೇನು ಬೇಡ ನೋಡಿ ಜೀವಕ್ಕೆ. ಆದ್ರೂ ನೀವು ಇಷ್ಟೆಲ್ಲ ಕಾಳಜಿ ಮಾಡಾಕ್ತಿರಲ್ಲ ಸಾಕು ನನಗೆ ಅಷ್ಟ. ಒಂದು ಬಂದು ಬಳಗಿಂತ ಹೆಚ್ಚದಿರವ ನೀವು. ಅಲ್ಲ ಅಲ್ತಕ್ಕ, ಹಿಂಗೇನಾರ ಆದಾಗ ಹಿಂಡಕ್ಕೆ ಕುಳ್ತರೋದು ಈ ನಮ್ಮ ಹಳ್ಳಿ ಕಡೆ ನೇಮ್ ಅಲ್ಲೇನವ, ಮತ್ತು ಬಿಡಕ್ಕೆ ಬರ್ತೈತೇನು? ನೀವೇನು ಮಾಡ್ಕೊಂಡು ಉಣ್ಣಕ್ಕಾಗತ್ತೆ? ನಿಮ್ಮ ಮನೆ ನೀವು ಮಾಡ್ಕೊಂಡು ಉಂಡ್ರವ ಆಗಿದ್ದು ಹಾವಲ್ದಕ್ಕ ಅಂತಂದು ಹೇಳಿ ಬಿಡಕ್ಕೆ ಬರ್ತೈತೇನು? ನಾವೆಲ್ಲ ಬಂದು ಉಣೆನಾರ ಬೇಕಾದರೆಲ್ಲ ಅಡುಗೆ ಮಾಡ್ಕೊಂಡು ಇದ್ದದ್ವ ಒಟ್ಟು ಹಿಂಡೆ ಸಾರು ತಂದು ಒಟ್ಟು ಹಿಂಡಿ ಕೂಳು ಅಂತಂದು ಎಲ್ಲರೂ ಕೂಡಿ ಒಟ್ಟು ಉಣಿಸಿ ಸಮಾಧಾನ ಮಾಡಿ ಹೋಗೋದವ. ಹೇಳಲ್ಲಂತಕ್ಕ, ಹಿಂಗೆ ಕುತ್ಕೊಂಡ್ರೆ ಬ್ಯಾಸ್ರ ಆಕತಿ. ಹೇಳು, ಎದ್ದು ಮಾಡೋ ಕೆಲಸ ಮಾಡಿ ಮುಗಿಸ್ಕೊಂಡು ಮುಂದೆ ಏನು ಎತ್ತು ಅಂತ ವಿಚಾರ ಮಾಡ್ತೀರಿ ಇಲ್ಲ? ಹಂಗೆ ಹಿಂಗಾತು ಅನ್ಕೊಂತ ಕುಂದ್ರೆ ನಾಳೆ ನಿಮ್ಮ ಮಗಳ ಜೀವನಕ್ಕೆ ಏನು ದಾರಿ ವಿಚಾರ ಮಾಡಿದ್ರೆ ಇಲ್ಲ ನೀವು? ಗೌಡ್ರು ಏನಂತಾರ? ಅವ್ರು ಏನಂತಾರಲ್ಲಿ ಸುಂದ್ ಬಡದು ಬಿಟ್ಟಾರ, ಏನು ಒಂದು ಮಾತು ಬರವಲ್ವ ಅವ್ರಿಗೆ. ಯಪ್ಪ, ನನಗಂತೂ ಎಲ್ಲಾರನ್ನೂ ನೋಡು ಒಂದು ಅರ್ಧ ಸಾಕು ಅನಿಸ್ಬಿಟ್ಟೈತವ ಇವ ಜೀವನ. ಹಂಗಾಗಿ ಇನ್ನು ಏನು ವಿಚಾರ ಮಾಡಿಲ್ಲ ಮುಂದಿನ ಹೆಂಗೆ ಏನು ಅನ್ನೋದು. ಅಯ್ಯಲ್ಲಲ್ತಕ್ಕ, ಅದ್ರಾಗ ಏನೈತಿ? ಏನು ತಲೆ ಕೆಡಿಸಿಬೇಡ್ರಿ. ಹೆಂಗೋ ನಿನ್ನ ಹಳೆಯಂದು ಗೌರ್ಮೆಂಟ್ ನೌಕರಿ ಆಗಿತ್ತಲ್ಲ, ಹೆಂಗಾರ ಮಾಡಿ ಅನ್ನೋಕೇನೈತಿ, ಗಂಡನ ನೌಕರಿ ಹೆಂಡತಿಗೆ ಬರ್ತೈತಿ. ಅದ ನೌಕರಿನ ಹಚ್ಚಿಸ್ರಿ, ಬಿಡಕ್ಕೆ ಹೋಗ್ಬೇಡ್ರಿ ನೀವು. ಮತ್ತು ಅವ್ರ ಮನ್ಯಾಗ ಹೌದು ಯಾರು ಇಲ್ಲಲ್ಲ, ಇವನ ಒಬ್ಬನ ಮಗ ಅಂದಿದ್ರಿ, ಮತ್ತು ಇಕ್ಕಿಗೆ ಬರ್ತೈತೆ ನೌಕರಿ. ಅಷ್ಟು ಮಾಡಿಸ್ರಿ, ತಲೆ ಕೆಡಿಸಿಬೇಡ್ರಿ. ಆಕೆ ಜೀವನಕ್ಕೆ ಒಂದು ದಾರಿ ಆಕತಿ. ಗಂಡನೂ ಇಲ್ಲ, ಮತ್ತು ದುಡ್ಕೊಂಡು ತಿನ್ನೋದು ಹೆಂಗೆ? ಈಗೇನ ತಮ್ಮ ಹೆಂಡತಿ ಚಲೋ ಮಂದು ಹಿಂಗೆ ಇರ್ತಾರ ಅಂತಂದು ಏನು ಭರೋಸನವ? ಯಾರ್ದು ಭರೋಸೆ ಹಿಡ್ಯಕ್ಕೆ ಬರೋದಲ್ಲ ಈಗ. ಅದಕ್ಕೆ ಆಕೆ ಕಾಲ ಮೇಲೆ ಆಕೆ ನಿಂತಂಗಾಕತಿ. ಅದು ನೋಡಿ ಒಂದು ಸ್ವಲ್ಪ ನೌಕರಿದ ಮಾಡಿಸ್ಬಿಡ್ರಿ. ಏನು? ಹ್ಞೂ ರೀ, ಅವ್ರ ಆಫೀಸ್ನವರು ಬಂದಿದ್ರಲ್ಲ, ಅದ ಮತ್ತೆ ಹೇಳ್ಯಾರ. ಮತ್ತು ನೌಕರಿ ಮಾಡಿ ಇವ್ರಿಗೆ ಕೊಡಕ್ಕೆ ಬರ್ತೈತಿ. ಅದು ಬಂದು ಒಟ್ಟು ಅರ್ಜಿ ಅವು ಕೊಡೋ ಇರ್ತಾವಲ್ಲ, ಅವ್ನು ಕೊಟ್ಟು ಮರಣ ಥರ ಇವು ಏನೇನು ಇರ್ತಾವೋ ಎಲ್ಲ ಕೇಳ್ತಾರ. ಅವ್ರು ಕೇಳ್ದಂಗೆಲ್ಲ ಒಟ್ಟು ಡಾಕ್ಯುಮೆಂಟ್ ತಂದು ಕೊಟ್ಬಿಡ್ರಿ ಆಕತಿ ಅಂತ ಅಂದಾರ. ಆದ್ರೆ ಇವ್ರ ಅತ್ತಿ ಸುಮ್ಮನೆ ಇರುವಲ್ವ, ನಾವೆಲ್ಲ ಮಾಡ್ಬೇಕು ಹಂಗೆ ಅನ್ಕೊಂಡ್ವಿ. ಮತ್ತು ಏನಾರ ಒಂದು ದಾರಿಗೆ ಹಚ್ಬೇಕಲ್ವ ಮತ್ತು ಮಗಳನ್ನ, ಅದಕ್ಕೆ ಅಂದ್ವಿ. ಇಲ್ಲ ಅದು ಯಾಕಾದಿತ್ತು, ನಾನು ನನ್ನ ಮಗಳಿಗೆ ಕೊಡ್ರಿ ಅಂತ ಹೇಳ್ತೀನಿ, ನಮ್ಮ ಜೀವನಕ್ಕೆ ಬೇಕಲ್ಲ, ಹರಿಯದ ಮಗನ ಕಳ್ಕೊಂಡೇವಿ ಅಂತಂದು ಅವ್ರ ಅತ್ತಿ ಹಾರಾಡಕತ್ತಿದ್ಲು. ಆಕೆ ಅನ್ನೋದು ತಪ್ಪಲ್ ಬಿಡು. ಆದ್ರೆ ಮತ್ತು ಆಕೆ ನೋಡಿದ್ರೆ ಮತ್ತು ನನ್ನ ಮಗಳದು ಹೆಂಗವಾ? ನಾವು ಎಲ್ಲ ಪ್ರಶ್ನೆ ಮಾಡಿದ್ವಿ. ಆದ್ರಲ್ಲಿ ಊರಾಗಿದ್ದರೆಲ್ಲ ಈಗ ಇದನ್ನು ಕಾರ್ಯ ಮುಗಿಸ್ರಿ, ಒಂದಿನ ಕುತ್ಕೊಂಡು ಎಲ್ಲಾರು ಮಾತಾಡೋಣ ಅಂತ, ಒಂದಿನ ಸೇರಿಸೊಂದ್ರಿ ಎಲ್ಲಾರನ್ನ ಅಂತಂದ್ರೆ. ಹಂಗಾಗಿ ಸದ್ಯಕ್ಕೆ ಸುಮ್ಮ ಬಂದೇವಿ ನಾವು. ಅದು ಗೌಡ್ರ, ಯಾರೋ ಒಬ್ರು ಅಂದ್ರಿ, ಅವ್ರು ಯಾರೇನೋ ನನಗೂ ಅಷ್ಟು ಗೊತ್ತಿಲ್ಲ. ಹಂಗೆ ಒಟ್ಟು ಜೊತೆಗೆ ಬರಾಕತ್ತಿದ್ರ. ಅವಾಗ ಅಂದ್ರೆ ಇಲ್ಲ ಹಿಂಗೆ ನೌಕರಿ ಬೇಕು ಅಂತಂದು ಇದು ಮಾಡಿದೆ ಅಂದ್ರೆ ಮತ್ತೆ ಮದುವೆ ಆಗಕ್ಕೆ ಬರೋದಲ್ಲ. ಹುಡುಗಿ ನೋಡಿದ್ರೆ ಸಣ್ಣ ವಯಸ್ಸೈತಿ, ಎಲ್ಲಾರ ಕೊಟ್ಟು ಮದುವೆ ಏನಾರ ಮಾಡಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಯಾಕೆ ನೌಕರಿ ನೆಚ್ಕೊಂಡು ಹಂಗೆ ಇರ್ಬೇಕಾಕತಿ ಜೀವನ ಪೂರ್ತಿ ಅಂತಂದು ಮಾತಾಡಿದ್ರು. ಕರೆ ಏನ್ರಿ ಇದು? ಹ್ಞೂ ರೀ, ಅದು ಕರೆನ. ಆ ಸಮಾಚಾರನ ಬಿತ್ತು ನನ್ನ ಕಿವಿಗಿನ. ಆದ್ರೆ ಇನ್ನು ಏನು ಮಾಡ್ಬೇಕು ಅಂತಂದು ತಿಳಿದಂಗಾಗೈತೆ ನನಗೆ.
ಇತ್ತಾಗ ನೌಕರಿ ಕೊಡಿಸಿ ಹಿಂಗೆ ಮಾಡೋಣ ಅಂತಂದ್ರೆ ಒಮ್ಮೆ ಹಿಂಗೆ ಅನಿಸ್ತೈತಿ. ಏನಪ್ಪ ಈ ಸಣ್ಣ ವಯಸ್ಸಿಗೆ ಹಿಂಗೆ ಕೈ ಬಿಡ್ಬೇಕಲ್ಲ ಅಂತಂದು ಒಮ್ಮೆ ಅನಿಸ್ತೈತಿ. ಈಗ ಹಿಂಗೆ ಗಂಡು ತೀರ್ಕೊಂಡನ ಅಂದ್ರೆ ಮದುವೆ ಮಾಡ್ಕೊಳಾರ ಮುಂದೆ ಬರ್ಬೇಕಲ್ಲ. ಮನ್ಯಾಗ ಕುಂತ್ಲು ಅಂದ್ರೆ ಮಗಳು ಇತ್ಲಾಗ ಅದನ್ನಿಲ್ಲ ಇತ್ಲಾಗ ಇದನ್ನಿಲ್ಲ ಅಂದ್ರೆ ಆಕೆ ಜೀವನ ಕಷ್ಟ ಆಕತ್ತಲ್ಲ ಅಂತ ಒಮ್ಮೆ ಅನಿಸ್ತೈತಿ. ಏನು ಮಾಡ್ಬೇಕು ಅನ್ನೋದು ತಿಳಿದಂಗೆ ಆಗ್ಬಿಟ್ಟೈತಿ ನನಗಂತೂ. ನೋಡ್ರಿ ಗೌಡ್ರ, ಸುಮ್ಮನೆ ನೀವು ಮಾತಾಡ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಆಶಾ ನನ್ನ ತಲೆ ಹೋಗಿ ಕುತ್ಕೊಂಡು ಹೆಂಗವ ಏನವ ಅಂತ ಮಾತಾಡ್ರಿ. ಅಂದ್ರೆ ಆಕೆ ಏನು ಹೇಳ್ತಾಳೆ ನೋಡ್ಕೊಂಡು ಮುಂದುವರೆಯಕ್ಕೆ ಬರ್ತೈತೆ ನಿಮಗೆ. ಈ ನೀವೇ ಮಾತಾಡ್ಕೊಂತ ನಿಂತ್ಕೊಂಡ್ರೆ ಏನು ಬಗೆಹರಿಯಂಗಿಲ್ಲ ಇದು ಸಮಸ್ಯೆ. ಇನ್ನೊಟ್ಟು ಜಾಸ್ತಿನ ಹಾಕ್ಯಂತ ಹೋಗತ್ತೆ ಹೊರತು ಬಗೆಹರಿಲಾರ್ದಾಕತಿ. ಅಲ್ರಿ ಶಾರಕರ, ನಿಂತ ಕಾಲ ಮೇಲೆನ ಈಗ ಹೆಂಗವ ನಿಮ್ಮ ಮದುವೆ ಆಕಿ ಏನು ನೌಕರಿ ಮಾಡ್ತೀವಿ ಅಂತಂದು ಹೆಂಗೆ ಕೇಳಾಕತ್ರಿ? ಅಲ್ಲ, ಒಂದು ವೇಳೆ ನಾವೇನೋ ಕೇಳೇವನ್ ಬಿಡ್ರಿ, ಆದ್ರೆ ಆಕೆ ಹೆಂಗೆ ನಿರ್ಧಾರ ಹೇಳ್ತಾಳ್ರಿ ಚಿಕ್ಕಮ್ಮ? ನೋಡ್ರಿ ನೀವೇ ವಿಚಾರ ಮಾಡ್ರಿ. ಹೌದಲ್ಲ? ಏನಾರು ನಿರ್ಧಾರ ತಗೊಳಿದ್ರೆ ನಾವು ಮನೆಯಾಗ ಅತ್ತಿ ಮಾವ ಮತ್ತು ಇವ್ರು ನಮ್ಮ ಮನೆಯವರು ಮಾತಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ಬೇಕ್ರಿ. ಹೌದಲ್ಲ? ನನಗೇನ ತಿಳಿತಿಟ್ಟು ಹಿಟ್ಟು ಹೇಳಿದೆ, ಮತ್ತು ಈಗೇನಪ್ಪ ಸಣ್ಣಕ್ಕಾಗಿ ಎಷ್ಟು ಮಾತಾಡ್ತಾಳಲ್ಲ, ತಂದು ಏಟೈತೆ ಆಟ ಮಾಡ್ಕೊಳೋದು ಬಿಟ್ಟು ಅಂತಂದು ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲವ ಹಂಗೆ ಅನ್ನಕತ್ತ ಹೇಳು. ನಿಮ್ಮನೆ ಸಮಾಚಾರ ಮತ್ತು ಅಷ್ಟು ಮಾತಾಡ್ಬೇಕು. ಸಣ್ಣವ್ರೇನು ದೊಡ್ಡವ್ರೇನು ಸಣ್ಣವ್ರು ಹೇಳಿದ್ರೆ ಕೇಳ್ಬೇಕು, ದೊಡ್ಡವ್ರು ಹೇಳಿದ್ರೆ ಕೇಳ್ಬೇಕು. ಕರೆಕ್ಟ್ ಐತೆ ಅಂದ ಮಾತಿಗೆ ಅವರು ಇವರು ಅಂತಂದು ಅನ್ನಕ್ಕೆ ಬರಂಗಿಲ್ಲ. ಅದು ನಿಮ್ಮನೆ ವಿಚಾರಕ್ಕೆ ನೀನು ಮಾತಾಡೋದು ಏನು ತಪ್ಪೈತಿ? ಎಷ್ಟಾಗಲಿ ಮನೆ ಸೊಸಿ ಅವ ನೀನು ಮಾತಾಡಿದ್ರೆ ಅದು ಸರಿನೇ ಆಯ್ತು ಬಿಡು. ಪಾಪ ಆಕೆರ ಹೆಂಗೆ ಹೇಳಕ್ಕತ್ತಿ ಈಗ ನಿಂತ ಕಾಲ ಮೇಲೆ. ನಲ್ತಕ್ಕ ನನಗೆ ಅನಿಸ್ತತಿ ಸುಮ್ಮನೆ ಎಷ್ಟು ರೊಕ್ಕ ಬರ್ತೈತೆ ಏನ, ಮತ್ತು ನೌಕರಿದು ಮಾಡಿದ್ದು ಇಷ್ಟಿನ ಅದು ಅವು ಏನೇನ ಬರ್ತಾವಂತಾರಲ್ಲ, ಏನ ಪಿ ಎಫ್ ಏನ ಎಫ್ ಏನೋ ಅಂತಾರೆ ನೋಡು. ಅವು ಬಂದದ್ದು ಮಾಡಿದ್ದು ಇಸ್ಕೊಂಡ್ ರೊಕ್ಕನ ಸಾಲ ಪಾಲ ಹರಿದು ಮತ್ತು ಆಸ್ತಿ ಮನೆ ಎಲ್ಲ ಏನು ಬೇಡ, ನೌಕರಿ ಅಷ್ಟು ಕೊಡಿಸಿ ಕೈ ಬಿಡ್ರಿ ಅಂತಂದು ಹೇಳಿ ಹೋಗ್ಲತ್ಲಾಗ ಜೀವನಕ್ಕೆ ಒಂದು ದಾರಿ ಆಕತಿ, ಇನ್ನೊಬ್ರಿಗೆ ಕೈ ಚಾಸ್ತಂಗಕ್ಕಿ. ಹೌದಲ್ಲ? ಹ್ಞೂ ರೀ, ನೀವು ಹೇಳೋದು ಬರೋಬರಿನಾ. ಅಷ್ಟ ಮಾಡಿದ್ರಾತ್ ಮತ್ತು ಸಾಲ ಒಂದು ಜಮಾಸಿ ಆಗೈತ್ರಿ. ನಾವು ಏನು ಅಷ್ಟು ರೊಕ್ಕೊಂದೇನು ಕೋಟಿ ಗಂಟ್ಲೆ ಇದ್ದಾರಲ್ಲ, ಏನೋ ಹೋಲ್ ಬಿಡು ಒಂದಿಟ್ಟು ರೊಕ್ಕ ಹೋದ್ರೆ ಹೋತನ್ನಕ. ನನ್ನ ಮಗ ಏನು ನೌಕರಿನಾರ ಆಗಿಲ್ಲ ಏನಿಲ್ಲ, ಕಲ್ತಾನ ನೌಕರಿ ಆಗಿಲ್ಲ. ಅವನು ಪಾಪ ಸಾಲ ಸಂಬಂಧ ಎಲ್ಲ ಮಾಡ್ಕೊಂಡನ. ಈ ದವಾಖಾನೆಗೆ ಜಗ್ಗಷ್ಟು ರೊಕ್ಕ ಹೋಗೈತಿ, ಈಗ ಅದನ್ನು ತೀರಿಸ್ಬೇಕಲ್ರಿ. ಈಗ ಅವ್ರ ಮನೆ ನೋಡಿದ್ರೆ ಪಾಪ ಅವ್ರ ಅಪ್ಪನೂ ತೀರ್ಕೊಂತು, ಮಗನೂ ತೀರ್ಕೊಂತು. ಇನ್ನು ಇರೋಕ್ಕೆ ಒಬ್ಬ ತಂಗಿ ಗಂಡ. ಅವ್ರು ಹೆಂಗೆ ಕೊಡ್ತಾರ್ರಿ ತಂಗಿ ಗಂಡ? ಇವ್ರು ಮಾಡಿದ್ದಕ್ಕೆ ಎಲ್ಲ ಇವ್ರ ಕೊಡ್ಬೇಕು. ಹಂಗಾಗಿ ಅವು ಎಲ್ಲ ಸಾಲ ಸಂಬಂಧ ಬಗೆಹರಿಸ್ಕೊಂಡು ನೌಕರಿನ ಬಿಟ್ಟು ಕೊಟ್ಬಿಡ್ರಿ ನನ್ನ ಮಗಳಿಗೆ ಅಂತಂದು ಕೈ ಕಾಲು ಹಿಡಿದು ಕೇಳ್ಕೊಂತ ನಾನು. ಅಲ್ಲ ಮರಯ್ಯ, ಹೆಂಗೆ ಮಾತಾಡ್ತೀನಿ ನೀನು? ನೌಕರಿ ಒಂದು ಕೊಡಿಸಿ ಕೈ ಬಿಟ್ಬಿಟ್ರೆ ಆಕೆನ ನೌಕರಿ ಗಂಡ ಆಗಕ್ಕತ್ತೆ. ರೊಕ್ಕನ ಬರ್ತದ ಬಿಡು, ಇಲ್ಲ ಅನ್ನೋದಿಲ್ಲ. ಗಂಡ ಆದಂಗೆ ಆಕತ್ತೇನೆ ಏನಾರ? ಆಕೆ ಈ ಸಣ್ಣ ವಯಸ್ಸಿಂದ ಹಿಡಿದು ಮುಪ್ಪಾಗ ತನಕನ ಹಂಗೆ ಇರ್ಬೇಕೇನಾಕಿ? ಆಕೆ ಜೀವನದ ಏನು ಸುಖ ಸಂತೋಷ ಏನು ಕಾಣದ ಬೇಡನ ಹುಡುಗಿ? ಹೇಳಿ ನೋಡೋಣ. ಏನೋ ಅರಿಯೋದಕ್ಕಿಪ್ಪ ನನ್ನ ಮಗಳು ಸಣ್ಣಾಕಿ. ಸುಮ್ಮನೆ ನಾನಂತಾನೆ ಅವ್ರ ನೌಕರಿ ಬೇಡ ಪಾಕ್ರಿ ಬೇಡ ಏನು ಬೇಡ, ಅದು ಏಟು ಸಾಲ ಆಗೈತೆ ಅಷ್ಟು ಸಾಲ ಹರ್ಕವಲ್ರಕ್ಕ ಒಂದು ಸೈ ಮಾಡಿ ಒಗಿತಾಳ. ಅವ್ರವ ಯಾರು ಯಾಕೆ ಮಾಡ್ಕೆಲ್ಲ ನೌಕರಿನ ಸುಮ್ಮನೆ ಒಟ್ಟು ಬೇರೆ ಕಡೆ ಕೊಟ್ಟು ಮದ್ವೆನ ಮಾಡಿದ್ರ ಕತಿ. ನನಗಂತೂ ಹಿಂಗೆ ಕರೆಕ್ಟ್ ಅನ್ಸಕತ್ತೈತಿ. ಏನು ಮಾಡ್ಬೇಕಂತ ತಿಳಿದಂಗೆ ಆತು ನೋಡ್ಲಿ ನನಗೆ. ಈ ಹಿಂಗೆ ವಿಚಾರ ಮಾಡಿದ್ರೆ ಶಾರಕ್ಕರ್ ಹೇಳಿದ ಲೆಕ್ಕಕ್ಕೆ ಅದು ಒಂದು ರೀತಿ ಕರೆಕ್ಟ್ ಅನಿಸ್ತತಿ. ಈಗ ನೀನು ಹೇಳೋ ಲೆಕ್ಕ ನೋಡಿದೆ ಅಂದ್ರೆ ಮನುಷ್ಯಾಗ ರೊಕ್ಕ ಬೇಕು, ಆದ್ರೆ ಜೀವಕ್ಕೆ ಸುಖ ಇಲ್ದ ಲಾಭಕ್ಕೆ ಬಡ್ದಾಡಿದ್ರೆ ಅನ್ನಂಗೆ ಬರೀ ರೊಕ್ಕ ಇಟ್ಕೊಂಡು ಏನು ಮಾಡೋಕ್ಕಾಕತಿ? ಜೀವಕ್ಕೆ ನೆಮ್ಮದಿ ಬೇಕಲ್ಲ, ಯಾರ ಸಲುವಾಗಿ ಅಂತ ದುಡಿತೇವೆ ಅನ್ನೋದ್ರ ಬೇಕಲ್ಲ. ಏನು ಮಕ್ಳದವ ಹೋಲ್ ಬಿಡತ್ತಾಗ ಮಕ್ಕ ನೋಡ್ಕೊಂಡು ನೌಕರಿ ಮಾಡ್ಕೊಂಡು ಜೀವನ ಮಾಡ್ತಾಳೆ ಅನ್ನಕ ಮಕ್ಕಳನ್ನು ಇಲ್ಲ, ಇರೋಕೆ ಒಬ್ಬೇಕಿ. ಹೆಂಗೆ ಮಾಡ್ಬೇಕಾತು? ಏನು ತಿಳಿದಂಗೆ ಆಕತ್ತಿದ್ಲೇ ನನಗೆ. ಗೌಡ್ರ ಸುಮ್ಮನೆ ಹಿಂಗೆ ಮಾಡ್ರಿ ನೀವು. ಅದು ನಮ್ಮ ಮನೆಯಾಗ ಅವ್ರಿಗೆ ಒಬ್ಬರು ವಕೀಲರು ಗೊತ್ತದಾರ, ಹೋಗಿ ವಕೀಲ್ರನ್ನ ಭೇಟಿ ಆಗ್ರಿ. ಹಿಂಗೆ ಆಗೈತಿ, ಹಿಂಗಿಲ್ಲ, ಮತ್ತು ಇದಕ್ಕೆ ಹೆಂಗೆ ಮಾಡ್ಬೇಕ್ರಿ, ಹೆಂಗೆ ಏನು ಅಂತಂದು ವಿಚಾರ ಮಾಡ್ರಿ ಒಂದ್ಸಲ. ಅಂದ್ರೆ ನಮಗೆ ಏಟು ತಿಳಿತೈತೆ ಅನ್ನೋದಕ್ಕಿಂತ ಅವ್ರು ಇಂಥ ಕೇಸ್ಗಳು ನೋಡಿರ್ತಾರ, ಏನು ಅನುಭವ ಜಾಸ್ತಿ ಇರ್ತದೆ ನೋಡ್ರಿ ಅವ್ರಿಗೆ. ಹಿಂಗೆ ಮಾಡ್ರಿ, ಹಿಂಗಿಲ್ಲ, ಹಿಂಗೆ ಮಾಡಿದ್ರೆ ಹಿಂಗೆ ಆಕತಿ ಅಂತಂದು ಒಟ್ಟು ಉದಾಹರಣೆನೆಲ್ಲ ತೋರಿಸಿ ಹೇಳ್ತಿರ್ತಾರ, ಅರ್ಥ ಆಕತಿ. ಆಮೇಲೆ ನಿಮ್ಗೆ ಹೆಂಗೆ ಸರಿ ಅನಿಸ್ತೈತೆ ಹಂಗೆ ಮಾಡುವಂತ್ರಂತೆ. ಅಷ್ಟ ಮಾಡ್ಬಿಡ್ತಾನೆ ನೋಡ್ರಿ ಪರಕ್ಕ. ಒಂದಿಟ್ಟು ನಿಮ್ಮ ಗಂಡಗೆ ಹೇಳಿ ಅವ್ರ ಫೋನ್ ನಂಬರ್ ಅದನ್ನು ಕೊಡಿಸ್ರಿ, ಫೋನ್ ಹಚ್ಚಿ ಮಾತಾಡಿ ಹೋಗಿ ಭೇಟಿ ಆಯ್ಕನೆ. ಹೇಳ ಲಲಿತಕ್ಕ, ಹಿಂಗೆ ಏಟತನ ಕುಂದಿರ್ತೀವಿ ಹೇಳು. ಹೋಗಿ ಎರಡು ಸರಿ ನೀರು ಹಾಕ್ಯಂದು ಪಟ್ಟ ನಂಗೆ ಬಾ ಹೋಗವ. ಏನು ಹಿಂಗೆ ಕುತ್ಕೊಂಡ್ರೆ ಏನು ಬರ್ತೈತೇನ? ಹೋಗಿದ್ದು ಬಿಡ್ತಾವ, ಏನು ನಮ್ಮ ಕೈಯಾಗೈತೇನ? ಯಾರೇನು ಶಾಶ್ವತ ಏನು ಭೂಮಿಯಾಗ? ಎಲ್ಲರೂ ಒಂದಿನ ಹೋಗಾರ.
ಈ ಜೀವ ನೀರಿನ ಮ್ಯಾಗಿನ ಗುಳ್ಳಿದ್ದಂಗೆ. ಆ ದೇವ್ರು ಯಾವಾಗ ಯಾರನ್ನ ಕರ್ಕಂತ ನನಗೆ ಗೊತ್ತಾಗತ್ತೇನ? ಹಾಂ, ಅಷ್ಟಿದ್ದನ್ನ ಹಿಂಗೆ ಹೆಂಗೆ ವಿಚಾರ ಮಾಡ್ತೀವ ನೀನು ಅಂತಾನೆ. ನೀನ 4 ಮಂದಿಗೆ ಸಮಾಧಾನ ಮಾಡ್ತಿದ್ದಿ ಅಂತ ನೋಡು, ಹೆಂಗೆ ಧೈರ್ಯ ಕಳ್ಕೊಂಡು ಕುತ್ಕೊಂಡಿದ್ದಿ.